ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೆಲ್ಲ ಸಾಮಾನ್ಯವಾಗಿ GST ಟ್ಯಾಕ್ಸ್ ಕೇಳಿದಿರಾ, ಇನ್ಕಮ್ ಟ್ಯಾಕ್ಸ್ ಕೇಳಿದಿರಾ, ಯಾವಾಗಾದರೂ ಪಿಂಕ್ ಟ್ಯಾಕ್ಸ್ ಕೇಳಿದಿರಾ? ಇಲ್ಲ ಅಲ್ವಾ? ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಹೊಸ ಟ್ಯಾಕ್ಸ್ ಏನಾದ್ರು ತಗೊಂಬಂದ್ರು ಅನ್ಕೊಂಡ್ರ? ಸೊ ಪಿಂಕ್ ಟ್ಯಾಕ್ಸ್ ಅಂದರೆ ಏನು? ಈ ಪಿಂಕ್ ಟ್ಯಾಕ್ಸ್ ಅನ್ನೋದು ನಮ್ಮ ದೇಶದಲ್ಲೇ ಅಲ್ಲ, ಇಡೀ ಜಗತ್ತಲ್ಲೇ ಇದೆ. ಆ್ಯಕ್ಚುಲಿ ಗಂಡು ಮಕ್ಕಳು ಯೂಸ್ ಮಾಡೋ ಪ್ರಾಡಕ್ಟ್ ಪ್ರೈಸ್ಗಿಂತ ಹೆಣ್ಮಕ್ಳು ಯೂಸ್ ಮಾಡೋ ಪ್ರಾಡಕ್ಟ್ ಪ್ರೈಸ್ ಮತ್ತು ಸರ್ವಿಸ್ ಚಾರ್ಜ್ ಎಲ್ಲನೂ ಜಾಸ್ತಿನೇ ಇರುತ್ತೆ. ಇದು ಹೇಗೆ ಅಂದರೆ ಜೆಂಡರ್ ಆಧಾರದ ಮೇಲೆ ಪ್ರಾಡಕ್ಟ್ ಟ್ಯಾಕ್ಸ್ನ ಹಾಕ್ತಾರೆ. ಪರ್ಸನಲ್ ಕೇರ್ ಐಟಮ್, ಬಟ್ಟೆ ಮತ್ತು ಹೇರ್ ಕಟಿಂಗ್ಸ್ ಮೇಲೆ ಟ್ಯಾಕ್ಸ್ ಇರುತ್ತೆ. ಇದನ್ನೇ ಪಿಂಕ್ ಟ್ಯಾಕ್ಸ್ ಅಂತಾರೆ. ಫಾರ್ ಎಕ್ಸಾಂಪಲ್, ನೀವೇ ಹೋಗಿ ಅಮೆಝಾನ್ ಆ್ಯಪಲ್ಲಿ ಸರ್ಚ್ ಮಾಡಿ, 5 ಬ್ಲೇಡ್ ಇರೋ ರೇಸರ್ಗೆ 78 ರೂಪಾಯಿ ಇದೆ. ಅದೇ ವುಮೆನ್ ರೇಸರ್ ಒಂದಕ್ಕೆ 89 ರೂಪಾಯಿ ಇದೆ. 5ಕ್ಕೆ 78, ಒಂದಕ್ಕೆ 89. ನೀವೇ ಯೋಚನೆ ಮಾಡಿ. ಇಷ್ಟೇ ಅಲ್ಲ, ಗಂಡು ಮಕ್ಕಳು ಸಲೂನ್ ಹೋದರೆ 150 ರೂಪಾಯಿಂದ 200 ರೂಪಾಯಿ ಕಟಿಂಗ್ ಶೇವಿಂಗ್ ಎಲ್ಲ ಮುಗಿದೋಗುತ್ತೆ. ಅದೇ ಹೆಣ್ಮಕ್ಳು ಹೋದರೆ 1000ರಿಂದ 1500 ರೂಪಾಯಿನಾದರೂ ಚಾರ್ಜ್ ಮಾಡ್ತಾರೆ. ಇದೊಂದೇ ಅಲ್ಲ, ನೀವು ಎಲ್ಲೇ ಹೋದ್ರು, ಮಾಲ್ಗೆ ಹೋದ್ರೂ ಅಥವಾ ಕ್ಲಾತ್ ಶಾಪ್ಗೆ ಹೋದ್ರೂ ಪ್ರೀಮಿಯಮಲ್ಲಿ ಪೇ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಗಂಡು ಮಕ್ಕಳು ಬ್ಯೂಟಿ ಆದರೂ ಅದು ಅಷ್ಟಾಗಿ ಕೇರ್ ಮಾಡಲ್ಲ, ಆದರೆ ಹೆಣ್ಮಕ್ಳು ತುಂಬ ತಲೆ ಕೆಡಿಸ್ಕೊಳ್ತಾರೆ. ಬ್ರ್ಯಾಂಡ್ ನೇಮ್ನ ಪ್ರೀಮಿಯಂ ಮಾಡಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಯಾಕಂದರೆ ಹೆಣ್ಮಕ್ಳಿಗೆ ಬ್ಯೂಟಿ ಮೇಲಿರೋ ಕೇರಿಂಗು. ಬಿಸ್ನೆಸ್ ಅಂದ್ರೇ ಹಾಗೆ, ಯಾರಿಗೆ ಜಾಸ್ತಿ ನೀಡ್ ಇರುತ್ತೋ ಅವರಿಗೆ ಜಾಸ್ತಿ ಟ್ಯಾಕ್ಸ್ ಹಾಕ್ತಾರೆ, ಚಾರ್ಜ್ ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಟಾಪಿಕ್ ಅಲ್ವಾ? ಇದಿಷ್ಟು ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪಿಂಕ್ ಟ್ಯಾಕ್ಸ್ ಅಂದರೆ ಏನು ಯಾರಿಗೆ ಗೊತ್ತಿಲ್ಲೋ ಅವರಿಗೆ ಇದನ್ನು ಶೇರ್ ಮಾಡಿ. ಫೈನಲಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಮತ್ತೆ ಮುಂದಿನ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್.